ದೇವರಿಗೆ ಜಯವಾಗಲಿ 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 ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಇಲ್ದಂದ ಈ ದುನಿಯಾ ಐತಿ ಹೆಂಗಾರ ಬರಲಿ ಯಾವ ರೂಪದಾಗರ ಬರಲಿ ದುಡ್ಡು ಮಾಡಬೇಕು ಶ್ರೀಮಂತ ಆಗಬೇಕು ನಾವು ಶ್ರೀಮಂತರದೀವಿ ಪಡಿತೀವಿ ಬೇಕು ಜಾರಿ ಬಿದ್ದರೆ ಜನಕ್ಕೆ ಗೊತ್ತಾಗಬಾರ್ದು ಹೋದ್ರೆ ಕಚ್ಚಗೂ ಗೊತ್ತಾಗಬಾರ್ದು ಹಂಗ ಹೊಡಿತೀವಿ ಯಾಕಂದ್ರೆ ನಾವು ಶ್ರೀಮಂತರದೀವಿ ನಮಗ್ ಕುಡಿಯಾಕ ಕಂಡ ಬೇಕು ತಿನ್ನಾಕ ಕಂಡ ಬೇಕು ಮಗ್ಲು ಮಲಗಾಕ ಹೆಣ್ಣೂ ಬೇಕು ಸೀತಾ ನಾ ಹೇಳಿದ ಕರೆ ಐತಿ ಬರಬ್ಬರ ಐತಿ ಗೌಡ್ರ ಆ ಶಶಿಧರ್ನ ಕಿವಿಯಲ್ಲಿ ಓದಿದ ನಿನ್ನ ಪ್ಲಾಟ್ ಏನಾಯ್ತು ಫುಲ್ ಸಕ್ಸಸ್ ಆಗೈತಿ ಗೌಡ್ರ ನಾವು ಹೇಳಿದಟ್ಟ ತಡ ಅವನ ಮನೆಗೆ ಬೆಂಕಿ ಹತ್ತಿ ದಗ 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 ಉರಿಯಾಕ ಹತ್ತಿ ಬಿಟ್ಟತ್ರಿ ನಮ್ಮ ಮುಯಿಗೆ ರಾಕಿ ಆ ಟ್ಯಾಂಕರ್ಲಿ ನೀರು ಹಾಕಿದ್ರು ಅದೇನು ಆರ್ವಾಲ್ದತ್ತ ಬೆಂಕಿ ದಗ 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 ಹತ್ತಬೇಕು ಹತ್ತೆ ಉರಿಯಲೇಬೇಕು ಸೀತಾಪತಿ ಬೆಂಕಿ ಹತ್ತು ಉರಿಯಲೇಬೇಕು ಅಂದು ಆ ಬೀರ ನನಗೆ ಮಾತಾಡಿ ನೋಡಿದ್ರ ಅವನು ಈಗಲೇ ಹಿಡಿದು ತರಿಸಿ ಸುಟ್ಟು ಹಾಕಬೇಕು ಅಂದಾಗ ನನ್ನ ಎದೆಯಾಗ ಹತ್ತಿದ ಬೆಂಕಿ ಆರ್ತೈತೆ ಈಗಲಾದರೂ ಹೇಳಿ ಗೌಡ್ರಿ ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ ಅವನು ಯಾವನೇ ರಣವೀರನಾದರೂ ಸರಿ ಅವನನ್ನು ದರದರನೆ ಎಳೆದು ತಂದು ನಿಮ್ಮ ಈ ಪವಿತ್ರ ಪಾದಕ್ಕೆ ಕಡಿದು ಹಾಕುವುದೇ ನನ್ನ ಕೆಲಸ ನೀ ಯಾಕೆ ಕಡ್ದ ಕೈ ಹೊಲ ಮಾಡಿಸ್ಕೋತು ಬೇಬರ್ಸಿ ಅದ ತನ್ನಷ್ಟಕ್ಕೆ ತಾನ ಸುಡಾಕತೈತಿ ಆದ್ರ ಮುಂದ ಏ ಸೀತಾಪತಿ ಹಿಂದ ಮುಂದೆ ಅನ್ನುವ ಮಾತನ್ನು ನಿಲ್ಲಿಸಿಬಿಡು ಈ ವೀರನ ಗೌಡ ಕಲ್ಲಿಟ್ಟಿದ್ದಾನ ಅಂದ ಮ್ಯಾಗ ತಗೊಂಡ ತೀರಬೇಕು ಅವನು ಎತ್ತನದ ಮಾಮರ ಎತ್ತನ ಕೋಗಿಲೆ ಆಗಿದ್ದು ಸರಿ ಆ ಕೋಗಿಲೆ ಕಂಠವನ್ನು ಹಿಡಿದು ಕತ್ತರಿಸಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ಸದನವೇ ನಡುಗುತ್ತದೆ ನಾನೊಂದು ಸಲ ರಸ್ತೆಯಲ್ಲಿ ನಡೆದರೆ ಇಡೀ ಗಂಡು ಹೆಣ್ಣು ಕೊಲವೆ ಸರಿದಿ ಸಾಲಾಗಿ ನಿಂತು ಕೈ ಮುಗಿದು ಹಿಂದೆ ಸರಿತಾರ ಅಂದಾಗ ಆ ಶಶಿಯಿಂದ ಬೇಗ ಹಾಕುವ ಒಂದು ಕೋತ ನಾವು ರೆಡಿನದಾನ್ರಿ ಗೌಡ್ರ ಆದ್ರ ನೀನು ನಿಮ್ಮ ತಂಗಿಗೆ ಹೇಳಕ್ ತಯಾರಿಲ್ಲ ಹೌದ್ರಿ. ಇಟ್ಟೊತ್ತಾಗೆ ಸ್ವರ್ಗ ಲೋಕದಾಗ ವೇಗನೆ ಮುಗಿದು ಗಜಮಾನ ಚಾಲು ಹಾಕಿತ್ರಿ ಹೌದು ಆ ಕೆಲಸ ಇವತ್ತಾದ್ರೆ ಮಾಡೇ ಮಾಡಬೇಕು ಯಾಕಂದ್ರೆ ಇವತ್ತು ಮಾಡೇ ತೀರ್ತೀನಿ ಆ ಕೆಲಸನ ನೀವು ಅದನ್ನು ಮಾಡಿದ್ರಿ ಆ ಶಶಿನ ಇವತ್ತೇ ಕರೆಸ್ತೇನೆ ಪಾಂಡೆಗಾರಿ ಬ್ಯಾಂಡು ತರಿಸಿ ನಮ್ಮ ಭಜಂತ್ರಿ ಮಾತ್ಯಾಗ ಊದಾಗ ಹಚ್ಚುನು ಆಮ್ಯಾಲ ಹತ್ತತ್ ನೋಡ್ರಿ ಬೆಂಕಿ ಉರಿ ಬೆಂಕಿ ಬೇಕರೆ ಬೆಂಕಿ ಹತ್ತಬೇಕ ಇದ್ರೆ ಇರ್ಬೇಕು ನೋಡ್ಲಿ ನಿನ್ನಂತ ಕಳ್ಳನರಿ ಗೌಡ್ರ ನಂದು ಶಿಕ್ಷಣ ನಮ್ಮ ಆದುಗಳವ್ರ ಮಾಧುಮವ್ವನ ಅಂತ ಆಗೈತಿ ಗೌಡ್ರ ಹೋಗು ನಡ್ರಿ ಆಯ್ತಲೆ ಎಲ್ಲ ಅದೇ ಮಾತು. ಹತ್ತಬೇಕ ಬೆಂಕಿ ಇಂದಿನ ಇತಿಹಾಸದ ರಾಜ ಮಹಾರಾಜರ ಚಿತ್ರಗಳನ್ನು ನೋಡ್ತಾ ಇದ್ರಿ ಅದನ್ನೆಲ್ಲ ಚಿತ್ರ ಮಾಡಿದ ಆ ಕಲೆಗಾರ ಎಂತ ಚತುರ ವಾವ್ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಕೂಡ ಹಕ್ಕಿ ಅಂತ ಹಾಡಿ ನವಿಲಂತೆ ನರ್ತಿಸಬೇಕು ಇದೆಯೋ ನನ್ನ ಮನ ಹಂಬಲಿಸ್ತಾ ಇದೆ ಓ ನನ್ನ ಮುದ್ದು ಕೋಗಿಲೆಗಳೇ ನಾನು ಕೂಡ ನಿಮ್ಮಂತೆ ಹಾಡ್ಲೇನು ಮಾತಿಲ್ಲ ಕತೆ ಇಲ್ಲ ಇನ್ನೇನಿಗೆ
ಸುಂದರಿ ಇದ್ದಳು ಪ್ರೀತಿ ಕೊಂದ ಕೊಲೆಗಾರ್ತಿದ ಹೇಳಕದ ಸ್ಫೂರ್ತಿ ವಾಹ್ 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 ಇದ್ಯಾವ ವಸಂತ ಮಾಸದ ಕೋಗಿಲೆ ಎಷ್ಟೊಂದು ಸುಂದರವಾಗಿ ಕುಹು ಕುಹು ಎಂದು ಹಾಡುತ್ತಿದೆಯಲ್ಲ. ಏನವಳ ರೂಪ, ಸೂರ್ಯನ ಕಿರಣಕ್ಕೆ ಅರಳಿನಿಂತ ಪುಷ್ಪದಂತೆ ಇವಳ ಮೈಮಾಟ. ಈ ಪುಷ್ಪದ ಮಕರಂದವನ್ನು ದುಂಬಿ ಬಂದು ಹೀರಿದಂತೆ ಇವಳು ನಾನಿವಳ ಶೀಲದ ಸುಖವನ್ನು ಕದಿಯಲೇಬೇಕು. ಇವಳು ವೀರಣಗೌಡನ ತಂಗಿ ಮಹಾಲಕ್ಷ್ಮಿ. ಹಲೋ ಮಹಾಲಕ್ಷ್ಮಿಯವರೇ, ನೀವೇನು ಇಲ್ಲಿ? ಯಾರವರು? ನಾನೇ ನಿಮ್ಮ ತಂದೆಯ ಫ್ಯಾಕ್ಟರಿ ಮ್ಯಾನೇಜರ್ ಮನೋಹರ್. ಓಹೋ, ಅರ್ಥವಾಯ್ತು. ತಾವೇ ಕೇಳಲಿಕ್ಕೆ ಬಂದ್ರಿ? ನಿತ್ಯ ಪಂಜರದಲ್ಲಿ ರಕ್ಷಣೆಯಲ್ಲಿ ಇರಬೇಕಾದ ಅರಗಿಣಿ ಎಂದು ಎಲ್ಲರೂ ನೋಡುವ ಹಾಗೆ ಹೊರಗಡೆ ಬಂದಿದೆಯಲ್ಲ, ಅದಕ್ಕೆ ಯಾವ ದುಂಬಿಯಾದರೂ ಬಂದು ತುಂಬಿಸಬಹುದು ಅಂತ ರಕ್ಷಣೆಗಾಗಿ ಧಾವಿಸಿ ಬಂದಿರುವೆ. ರಕ್ಷಣೆಗಾಗಿ? ಅದು ನನಗೆ ಆಯ್ತು, ರಕ್ಷಣೆ ಕೊಟ್ಟಾಯ್ತಲ್ಲ. ನೀವೇನೆಂದು ಹೋಗಬಹುದು. ರಕ್ಷಣೆಗಾಗಿ ಬಂದಿದ್ದೇನೆ ಲಕ್ಷ್ಮಿ, ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ, ಹೊರಟು ಹೋಗಲು ಬಂದಿಲ್ಲ. ಬಹಳ ದಿನಗಳಿಂದ ಕಾಯ್ದು ಕುಳಿತ ನಿನ್ನ ಅಂಗ ಸುಖವನ್ನು ಸವಿಯಲು ಬಂದಿದ್ದೇನೆ. ಏ ಮೂರ್ಖ, ನೋಡರು ಗೊತ್ತು, ಈ ಊರಿನ ಕೋಟದೇಶ್ವರ ಎಮ್ಮೆಲ್ಲ ವೀರನಗೌಡನ ತಂಗಿ ಲಕ್ಷ್ಮಿ. ನೀನು ನನ್ನ ಕಡೆಗೆ ತಾಳಿ ಕಟ್ಟಿ ನಿನಗೆಲ್ಲೋ ಭ್ರಮೆ ಹಿಡಿದಿರ್ಬೇಕು ಅನ್ಸುತ್ತೆ. ಭ್ರಮೆ? ಏ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರನ ಮಗಳೇ ಆಗಿರಬಹುದು, ಎಮ್ಮೆಲ್ಲಿಯ ತಂಗಿ ಆಗಿರಬಹುದು, ಆದರೆ ನನ್ನ ಈ ಕಾಮ ಪ್ರೇಮನ ಕಟ್ಟಳಕ್ಕೆ ಯಾವ ಸಮಯವೂ ಅಲ್ಲ. ಮೂಕಳಾಗದೆ ಈ ವನದೇವತೆಯ ಸಾಕ್ಷಿ ಮುಂದೆ ನೀನು ನನ್ನ ಸತಿ ಎಂದು ಒಪ್ಪಿಕೊಂಡು ಬಿಡು. ಕಟ್ಟಿ ಬಿಡುವೆ ಈ ಕರಿಮಣಿಯ ಸರವನ್ನು ನಿನ್ನ ಕೊರಳಿಗೆ. ಸಾಧ್ಯವಿಲ್ಲ. ಮಧುರ ಪ್ರೇಮ ಭಾವನೆಗಳೆಲ್ಲದ ಮದುವೆ ಮಸನಕ್ಕೆ ಸಮಾನ. ಒಪ್ಪಿಗೆಲ್ದ ಅಪ್ಪಿ ನಡೆಯುವ ಸಂಸಾರ ತೂತುವಿಂದ ದೋಣಿಗೆ ಸಮಾನ. ಮಿಸ್ಟರ್ ಮನೋಹರ್, ನೀ ಕಟ್ಟುವ ನನ್ನ ಕೊಳಗೆ ತಾಳಿ ನನಗೆ ನೇನು ಹಗ್ಗಕ್ಕೆ ಸಮಾನ. ಲಕ 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 ಲಕ. ನಾನು ಕಟ್ಟುವ ತಾಳಿ ನೇಳು ಹಗ್ಗಕ್ಕೆ ಸಮಾನವೇ? ಮಧುರ ಭಾವನೆಗಳಿಲ್ಲದ ಮದುವೆ ಮಸಕ್ಕಕ್ಕೆ ಸಮಾನವೇ? ಏ ಲಕ್ಷ್ಮಿ, ಈ ನಿನ್ನ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಭ್ರಮೆ ಎಂಬ ನಿದ್ರೆಯಿಂದ ಎದ್ದು ಸದ್ಭಾವನೆಗಳನ್ನು ತುಂಬಿಕೊಂಡು ಈ ಚಲುವ ಚಂದಿರನ ಕೈ ಹಿಡಿಬಾ. ನನ್ನ ಹೃದಯ ಅಂಗಳದ ದೇವತೆ ನೀನಾಗು ಬಾ. ಮೊದಲ ಈ ಮಾತನ್ನ ದೂರ ನಿಂತು ಮಾತಾಡೋದಕ್ಕೆ ಕಲಿ. ಎನ್ನೆಂಬುದು ಭೋಗದ ವಸ್ತು ಅಂತ ನೀ ತಿಳ್ಕೊಂಡಿದ್ದೆ ನಿಜವಾದರೆ ಇದೇ ಹೆಣ್ಣು ಇವತ್ತು ನಿನ್ನ ಕೊರಳನ್ನ ಕೈಗ ದುರ್ಗಿ ಆಗ್ತಾಳೆ. ಎಚ್ಚರ ಎಚ್ಚರ. ಲೇ ಹೆಣ್ಣೆ, ಕೇಳಿಲಿಯಾ ನಿನ್ನ ದುರ್ಗಾ ಶಕ್ತಿನ ಹೆಣ್ಣಿನ ಕಥೆಯನ್ನ? ಸುರ ಸುಂದರವಾದ ಗಂಡ ತನ್ನ ಕಣ್ಣೆದುರಿಗೆ ಇದ್ದರು ಮರೆ ಮಾಚಿ ತನ್ನ ಕಾಮದ ಸುಖವನ್ನು ತೀರಿಸಿಕೊಂಡು ಬರುವ ಹಾದರದ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ.
ಮದುವೆಗೆ ಮುಂಚೆ ನಾನೇ ಮಹಾಗರತಿ ಎಂದು ಗರ್ಭವನ್ನು ಧರಿಸಿ ಮತ್ತೊಬ್ಬನ ಮಡದಿಯಾಗಿ ಪೋಜ್ ಕೊಡುವ ಆಧಾರದ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ದೇವಸ್ಥಾನಕ್ಕೆ ಹೋಗಿ ಬರುತ್ತೆ ಅಂತೇಳಿ ರಂಗು ರಂಗಿನ ಬಟ್ಟೆಗಳನ್ನು ಧರಿಸಿಕೊಂಡು ಆ ದೇವಸ್ಥಾನದ ಪೂಜೆಯಲ್ಲಿ ತನ್ನ ಕಾಮದಾಹವನ್ನು ತೀರಿಸಿಕೊಂಡು ಬರುವ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಈಗ ನೀನು ನನ್ನ ಮಾತು ಮೀರಿದರೆ ನೀನು ಸೀಲಗೆಟ್ಟ ಹೆಣ್ಣೆಂದು ನಿನ್ನದೇ ಆದ ಒಂದು ಹೊಸ ಚರಿತ್ರೆಯನ್ನು ಬರೆದು ಬಿಸಾಕಿ ಬಿಡುವೆ ಈ ಸಮಾಜದ ಮುಂದೆ. ನೀನು ಎಚ್ಚರ. ಓಕೆ, ಹಾಗಾದ್ರೆ ಇದೇ ನಿನ್ನ ನಿರ್ಧಾರವೇ? ನಿರ್ಧಾರವೆಂದು ಕೇಳುತ್ತೀಯಲ್ಲ ಲಕ್ಷ್ಮಿ. ಎಂದು ನಿನ್ನ ತಂದೆಯ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟರಿ MD ಆಗಿ ನಿಂತೆನೋ ಅಂದೇ ನಿನ್ನನ್ನು ನನ್ನ ನಿತ್ಯ ಹೃದಯದಲ್ಲಿ ಇಟ್ಟುಕೊಂಡು ನೆನಪಿಸಿಕೊಳ್ಳುತ್ತಿದ್ದೇನೆ. ನೀನದನ್ನು ಕಿತ್ತೆಸೆಯಬೇಡ ಲಕ್ಷ್ಮಿ, ಕಿತ್ತೆಸೆಯಬೇಡ ಪ್ಲೀಸ್. ಒಂದು ವೇಳೆ ಅದನ್ನೇ ಕಿತ್ಕೊಂಡ್ರೆ ಸತ್ಯ ಶಿರೋಮಣಿಯಾಗಿ ಬಾಳುವ ನಿನ್ನ ಪವಿತ್ರ ಶೀಲವನ್ನು ತಿಂದು ಸಿಪ್ಪೆಯಂತೆ ಮಾಡಿ ಬಿಸಾಕಿ ಬಿಡುವೆ ಈ ಸಮಾಜದ ಮುಂದೆ. ನೀನು ಎಚ್ಚರ. ಎಚ್ಚರ ಹೇಳುವ ಹುಚ್ಚು ಕಾಣುತ್ತೆ. ಮುಚ್ಚೋ ಬಾಯ್ನ. ಈ ನಿನ್ನ ಕಠೋರವಾದ ಮಾತಿಗೆ ಹೆದರಿ ಈ ನನ್ನ ಶೀಲದ ಪವಿತ್ರತೆನ ಹಾಳು ಮಾಡೋದಕ್ಕೆ ಈ ಹೆಣ್ಣೆನ್ನು ಕಚ್ಚಾ ಕುಲದಲ್ಲಿ ಹುಟ್ಟಿದ ಹೆಣ್ಣಲ್ಲವೋ ಈ ನಾಡನ್ನೇ ಆಡುವ ನಾಡುಗೌಡ ದೊರೆ ಮಗಳಿದ್ದೇನೆ. ಬಾರ ಮುಂದಕ್ಕೆ ನೋಡು. ಏನು ನನ್ನ ಗಂಡಸ್ತನಕ್ಕೆ ಸವಾಲು? ಹೆಣ್ಣೆ, ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕರವಾಗಿರುವ ನಾನು ಇಂದು ನಿನ್ನ ಸೀದದ ಸುಖವನ್ನು ಉಣ್ಣದೆ ಬಿಡಲಾರ ಈ ಮನೋಹರ್. ಬರೆದೆ ಬಾ. ಕೈ ಬಿಡಲೇ ಈ ನಿರುಪಾದಿಯನ್ನನ್ನು. ನನ್ನ ವಿಷಯದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವ ನೀರೇ ಬಚ್ಚ. ಭಾರತದ ಆರ್ಯನ ಹಾರ್ಯರ ಗೊರಜತನಿಗೆ ತಕ್ಕಿ ಮಾಡವರ ಕಣ್ಣ ಕೀಳುವ ಕುರಿಗಾರ ಬೀರ ಸಂಗೊಳ್ಳಿ ರಾಯನ ಔಷಧ ಸೂರ. ಲೇ ಬೀರ, ಸತ್ತು ಹೋದವರ ಹೆಸರನ್ನು ನೆನೆಸಿಕೊಂಡು ಚದುರಿಸಿಕೊಳ್ಳಬೇಡ ಈ ನಿನ್ನ ಹಿರಿಮೆಯನ್ನು. ಸೂರ ನಾನೆಂದು ಹೇಳಿ ನನ್ನೆದೆ ತಟ್ಟಿ ನಿಂತವರನ್ನ ಎಂದು ಬಿಟ್ಟಿಲ್ಲ ಈ ಮನೋಹರ್. ಸುಮ್ಮನೆ ಇವಳನ್ನು ನನಗೆ ಒಪ್ಪಿಸಿ ಹೊರಟು ಹೋಗು ಇಲ್ಲಿಂದ. ನಿನ್ನಂತ ಕಚಡ ರೌಡಿಗೆ ಹೆದರಿ ಈ ಕೋರಿಯನ್ನು ನಿನ್ನ ಕೈಗೆ ಒಪ್ಪಿಸಿ ಹೋಗಲು ನಾನೇನು ಹೇಡಿಯಲ್ಲ. ಹೆಣ್ಣೆಂದರೆ ಬಜಾರದಲ್ಲಿ ಸಿಗುವ ಹಣ್ಣಲ್ಲ. ಹೆಣ್ಣೆಂದರೆ ನಮ್ಮ ಕರ್ನಾಟಕ ಬಾವುಟ, ಹಳದಿ ಕೆಂಪು ಚಿಹ್ನೆ, ಅರಿಶಿನ ಕುಂಕುಮ ಗರತಿಯರ ಸಂಕೇತ. ಆ ಬಾವುಟ ಮುಟ್ಟಿದರೆ ನಾವು ಸುಮ್ಮನೆ ಬಿಡುವುದಿಲ್ಲ. ಅಂತದರಲ್ಲಿ ನಿಜವಾಗಿ ಹೆಣ್ಣನೆ ಮುಟ್ಟಿದೆ ಅಂದ ಮೇಲೆ ನಿನ್ನನ್ನು ಈ ಕುರಿಗೋರ ಕೊಡ್ಡಿಯಿಂದಲೇ ಕಚಡ ಕಡಿದು ಹಾಕಿ ಬಿಡವೆ. ಪಾರ್ಲೆ ಗಂಡಸಾಗಿ ಒಳಗೆ ಬೇಡ ಬೀರ, ಬೇಡ. ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇದು ಸೇಡಿಟ್ಟ ಸರ್ಪ. ನೀನು ಸೇಡಿಟ್ಟ ಸರ್ಪವಾಗಿ ಬಂದರೆ ಅದನ್ನು ಮೇಲಕ್ಕೆ ಎತ್ತಿ ಗರಗರನೆ ತಿರುಗಿಸಿ ನೆಲಕ್ಕೆ ಒಗೆಯುವ ಗರೋಡ ಇದ್ದೇನೆ. ನೀನು ಹೆಚ್ಚಾಗಿ ಚೀರಿದರೆ ಕುರಿ ಹಾಲನ್ನು ಕುಡಿದು ನಿನ್ನ ಎದೆಗೆ ಗುತ್ತುವ ಟಗರಿದ್ದೇನೆ. ಟಗರು? ಲೇ ಬೀರ, ಕುರಿ ಹಾಲು ಕುಡಿದವರೆಲ್ಲ ಟಗರು ಆಗುವುದಕ್ಕೆ ಸಾಧ್ಯವಿಲ್ಲ. ಇದೊಂದು ಸಮಯ ಹೋಗಲಿ ಮಗನೇ. ಮುಂದೆ
ಮುಂದೆ ಈ ನನ್ನ ಚದುರಂಗದ ಆಟದಲ್ಲಿ ನಿನ್ನ ಕುರಿ ಹೇಗೆ ನೆಲ ಕತ್ತುತ್ತೆ ಅಂತ ನಾನು ನೋಡ್ತೀನಿ. ಬರ್ತೀನಿ ಮಗನೇ. ದಟ್ ಈಸ್ ಮನೋಹರ್. ಹೋಗಲೇ ಹೋಗು, ಇಂಥದಕ್ಕೆಲ್ಲ ಹೆದವರನಲ್ಲ ಈ ಬೀರ. ಹಾ, ಯಾರಮ್ಮ ನೀನು? ಒಂಟಿಯಾಗಿ ಈ ಜಾಗದಲ್ಲೆಲ್ಲ ಬರಬಾರ್ದು, ಹೋಗಿಬಿಡು ಮನೆ ಕಡೆಗೆ. ನಾನು ಈ ಊರಿನ MLA ವೀರಂಗೌಡನ ತಂಗಿ ಲಕ್ಷ್ಮಿ ಅಂತ. ನನ್ನನ್ನು ಈ ಕುತ್ತಿನಿಂದ ಪಾರು ಮಾಡಿದ ನಿಮಗೆ ನನ್ನ ಶರಣಾರ್ಥಿಗಳು. ಓಹೋ, ಪಂಜರದಲ್ಲಿಟ್ಟು ಸಾಕಿದೆ ನಿನಗೆ ಈ ಪರಿಸ್ಥಿತಿ ಇರಲಿ. ನೀಲಿ ಬೀರೇಶ್, ಈ ನಿಮ್ಮ ಶೌರ್ಯ ಧೀರತನಕ್ಕೆ ನಾನೀಗ ಮನಸೋತು ಹೋಗಿದ್ದೇನೆ. ನೀವೀಗ ನನ್ನ ಕೊಳಗೆ ತಾಳಿ ಕಟ್ಟಿ ನನ್ನ ಗಂಡನಾಗಬೇಕು ಅಂತ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ, ಪ್ಲೀಸ್. ಛೇ ಎದ್ದೇಳಮ್ಮ, ಎಂತ ನಿನ್ನ ನಿರ್ಧಾರ? ಮೊದಲೇ ನಿನ್ನ ಅಣ್ಣ ನನ್ನ ಭದ್ರವೈರಿ, ಅದಲ್ಲದೆ ನೀನು ಭಾಳ ಸಾರಿ ಕಲ್ತಕ್ಕಿ. ನಾನು ಶಾಲೆಯನ್ನು ಕಲಿಯದ ಶತದಡ್ಡ ಹೆಬ್ಬಟ್ಟು. ನನಗೆ ನಿನಗೆ ಎಲ್ಲಿ ಹೊಂದಾಣಿಕೆ? ಹಿಂತೆಗೆದುಕೋ ನಿನ್ನ ಮಾತನ್ನು. ಚೇಚಿ, ದಯವಿಟ್ಟು ಆ ಮಾತನಾಡಬೇಡಿ. ಪ್ರೀತಿ ಮುಂದೆ ಯಾವ ಅಂತಸ್ತು ಇಲ್ಲ. ನಾನು ಕಲಿತವಳಾದರೇನು, ಶ್ರೀಮಂತನ ತಂಗಿ ಆದರೇನು, ಸದಾ ನಿಮ್ಮ ಚರಣ ದಾಸಿಯಾಗಿ ನಿನ್ನ ಕುರಿ ಮರಿಗಳನ್ನು ಕಾಯ್ದು ನಿಮ್ಮ ಹೆಸರು ತರ್ತೀನಿ. ಇದು ನನ್ನಾನೆ, ಪ್ಲೀಸ್ ನನ್ನ ಕೈ ಬಿಡಬೇಡಿ. ಅಯ್ಯೋ ಶಿವ, ಆಣೆ ಪ್ರಮಾಣ ಮಾಡೇ ಬಿಟ್ಟೆಯಾ? ಅಯ್ಯೋ ಮಾರುತೇಶ, ಹೇಗ ಮಾಡಲಪ್ಪ? ಈ ವಿಷಯ ಆದರೂ ಅಣ್ಣನಿಗೆ ಹೇಳುವುದಾದರೆ ಹೇಗೆ? ಇದು ಒಳ್ಳೆಯ ಕವಿರತ್ನ ಕಾಳಿದಾಸನ ಕಥೆ ಇತ್ತಲ್ಲ. ಅಂದು ಕಾಳಿದಾಸನ ಹೆಂಡತಿಯವನನ್ನ ಕವಿ ರತ್ನನಾಗಿ ಮಾಡಿದಳು. ಈಗ ನಿನ್ನ ಹೆಂಡತಿಯಾಗಿ ಬರುವ ನಾನು ನಿನ್ನನ್ನೇ ಈ ನಾಡಿನ ರಾಜನನ್ನಾಗಿ ಮಾಡ್ತೀನಿ. ಬಾ ರಾಜ. ಇದು ಸತ್ಯವೇ? ಇದನ್ನು ನಾನು ನಂಬಲೇ? ನಂಬು. ನನ್ನಾನೆ, ನಿಮ್ಮನೆ, ನನ್ನ ಕುಲದೇವರ ಮೇಲಾನೆ, ಪ್ಲೀಸ್ ನನ್ನ ನಂಬು. ಆಯ್ತು, ಮದುವೆ ಮಾತ್ರ ನನ್ನ ಅಣ್ಣನೇ ಕೇಳಿಯಾಗುವುದು. ಆಯ್ತು, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಈಗಾದರೂ ನನ್ನ ಕೈ ಹಿಡಿತೀರೋ ಇಲ್ಲೋ? ಹಿಡಿತೀರಾ? ಆಹಾ, ಮುಗುಳು ನಗಿ ಸುಂದರ. ಕನಸುಡಿ ಬಂಗಾರಿ ಪ್ರೀತಿಗೆ ಸೋತು ಹೋಗಿನಿ ನನ್ನ ಪ್ರಾಣಿ ನನ್ನ ಜೀವದಾರಿ ಎಲೆಯ ಬಳಗ ನಿನ್ನ ಹಸರ ನೀನು ಅಂದ ನನಗ ಹಗಲು ರಾತ್ರಿ ನಿನ್ನ ಚಿತ್ರಿ ಮನಸ ಬಳಗ ನೀನ ಕುಂದೆ ಕೇಳಗತಿ ನನ್ನ ಜೀವದ ಮನದಿ ನನ್ನ ಪ್ರೀತಿ ಮನದ ನೀನು ಸಾಗಾರತಿ ಓ ಮುದ್ದು ಮಾಡಲಿ ನನಗ
ಯಾವ ಜನ್ಮದ ಪುಣ್ಯದ ಬಣವನ್ನೆಲ್ಲದೆ ಸಿಕ್ಕಿ ಆಡ ಮಾಡಿ ಹೇಳ್ತೀನಿ ಚಿನ್ನ ನೀನು ನನ್ನಾಗಿ ಓ ನಾದಾನಿ ಹಂಗಾದ ಕೂಡಿ ಬಾಳೋಣ ಏನೇ ಕಷ್ಟ ಬಂದರೂ ನಾವು ಜೊತೆಗಿರೋಣ ಅವಳ ರತ್ನ ನಂಗ ಹೊಳೆದಿದ್ದೀನಿ ನಿನ್ನ ಅಂಗ ನೀ ನನ್ನ ಜೀವ ಬಂಗಾರ ಓ ಕಾಲಿಗೆ ಕಾಲಿದ್ರೆ ಹಾಗೆ ಕೊರಳಾಗ ಗಾಳಿ ಮತ್ತೆ ಹಾಗೆ ನಾನಿನ್ನ ಸಿಂಧೂರ ನೀ ನನ್ನ ಉಸಿರಿನೊಳಗ ಬೆರೆತು ಹೋದಿಲ್ಲ ನೀ ನನ್ನ ಉಸಿರಿನೊಳಗ ಬೆರೆತು ಹೋದಿಲ್ಲ ಜೀವ ಹೋದ್ರು ಚಿಂತೆ ಇಲ್ಲ ನೀನು ನಂಗೆಲ್ಲ ಹಳೆ ಮಾಡಿ ಹೇಳ್ತೀನಿ ನನ್ನ ಪ್ರೀತಿಗೆ ಕೊನೆಯಿಲ್ಲ ಪ್ರೀತಿ ಮಾಡೋದು ಹಿಂಗ ತೋರಿಸಿಕೊಂಡಲ್ಲ ಏನೇ ಆಗಲಿ ನಾನಂಗ ನೀನೇ ನನಗೆಲ್ಲ ನನ್ನ ಮನಸ್ಸು ನೀ ಕನಸು ನೀ ಬಂಗಾರಿ ನಾ ಪ್ರೀತಿಗೆ ಸೋತು ಹೋಗ್ತೀನಿ ನನ್ನ ಪ್ರಾಣ ನೀ ಪ್ರಾಣ ನೀ ಸಿಂಗಾರಿ ನನ್ನ ಜೀವದಾಯಿ ಎದೆಯ ಒಳಗ ನಿನ್ನ ಹೆಸರ ನೀನು ಅಂದ ನನಗ ಮುಚ್ಚ ಹಗಲು ರಾತ್ರಿ ನಿನ್ನ ಚಿಂತೆ ಮನಸ್ಸ ಒಳಗ ನಿನ್ನ ತಂದೆ ಜಗತಿ ನನ್ನ ಜೀವದ ವರದಿ ನನ್ನ ಒಳಗ ನೀನು ಸಾಕಾರದಿ ಹಾ ನಡೆ ನಡೆ ನಿಮ್ಮ ಮನೆತನಕ್ಕೆ ಕಳಿಸಿ ಬರುತ್ತೇನೆ. ಬನ್ನಿ. ಹೋಗು ಹೋಗು ಸೊಕ್ಕಿನ ಹೆಣ್ಣೆ ಹೋಗು. ಇಂದು ನನ್ನ ಕೈವಶವಾಗಬೇಕಾದದು ನೀನು. ಹೋಗಿ ಹೋಗಿ ಆ ಅನಾಥ ಶತದಡ್ಡ ಬೀರನ ಕೈ ಹಿಡಿದಿಯಲ್ಲ. ಇದೊಂದೇ ಫೋಟೋವಿನಿಂದ ನಿಮ್ಮಣ್ಣನ ತಲೆಯನ್ನು ಕೆಡಿಸಿ ಶಶಿಯೊಂದಿಗೆ ಆಗುವ ನಿನ್ನ ಮದುವೆಯ ಕನಸನ್ನು ನಾಶ ಮಾಡಿ ಕೊನೆಗೊಂದು ದಿನವಾದರೂ ನಿನ್ನ ಚಿತ್ರಣವನ್ನೆಲ್ಲ ಬೀದಿಗೆ ತಂದು ಕೊನೆಗೊಂದು ದಿನವಾದರೂ ನಿನ್ನ ಚಿತ್ರಣವೆಲ್ಲ ಬೀದಿಗೆ ತಂದು ನಿನ್ನ ಶೀಲದ ಸುಖವನ್ನು ಅನುಭವಿಸದೆ ಬಿಡಲಾರ ಈ ಮನೋಹರ್. ನಾನಾರು ಕೋಟ್ಯಾಧೀಶ್ವರ ದೇಸಾಯಿ ಗೌಡರ ಮಗ, ಹಳ್ಳಿ ಸೇರ ಪಟ್ಟಣ ಸಿಡಿ ರೌಡಿಗಳನ್ನ ಮಟ್ಟ ಹಾಕಿ ಮೆಟ್ಟಿ ನಿಂತ ಪರಾಕ್ರಮಶಾಲಿ. ನನ್ನ ಕಂಡ್ರ ಗೃಹ ಮಂತ್ರಿನೂ ಬೆದರ್ತಾನ, ನನ್ನ ಕಂಡ್ರ ಮುಖ್ಯಮಂತ್ರಿನೂ ಬೆದರ್ತಾನ. ನಾನು ಅಡಿ ಇಟ್ಟು ಹೊರಟ್ರ ಇಡೀ ನಾಡಿನ ಜನರೇ ಕೈ ಎತ್ತಿ ಮುಗಿದು ಗಡಗಡ ನಡುಗುತ್ತಿರುವಾಗ ಎಕ್ಕಚ್ಚಿತ ಒಬ್ಬ ಬಡ ಬಿಕಾರಿ ಅನಾಥ ನನಗೆ ಎದುರಾಗಿ ನಿಂತು ನನ್ನ ಭೂ ಸಾಧನಕ್ಕೆ ಅಡ್ಡಿ ಹಾಕಿದ್ದಾನಂದ್ರ ನಾನು ಅವನ ಸಮಾಧಿ ಮಾಡದೆ ಬಿಡಲಾರೆ. ಹೇ ಮಾಂತ್ರಿಕ, ಅದೇನೆಂದು ಬೇಗನೆ ಹೇಳಿ ಗೌಡ್ರಿ. ಆ ಶಶಿಯನ್ನು ಕರೀಲಿಕ್ಕೆ ಹೋದ ನಿಮ್ಮ ಕೆಲಸ ಏನಾಯ್ತು? ಈಗಲೇ ಬರ್ತೀನಿ ಅಂತ ಹೇಳ್ತಾನೆ ಗೌಡ್ರಿ. ಆಗೋ ಗೌಡ್ರ ನೆನ್ಸೂರ ತೊಣಸಾಲ ಗೌಡ್ರು ಬಂದ ಬಿಟ್ಟು ನೋಡ್ರಿ. ನಮಸ್ಕಾರ ಗೌಡ್ರಿ, ಹಿರಿಯಣ್ಣ ಬರುತ್ತಿದ್ದಾನೆ.
ನಮಸ್ಕಾರ ಗೌಡ್ರಿಗೆ. ಓಹೋ, ರೈತರ ಮುಖಂಡ ಧರ್ಮರಾಜ್, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ತಾವು ಇಲ್ಲಿ ಅದೇನಿಲ್ಲ ಗೌಡ್ರಿ, ಈ ವರ್ಷ ನಾನು ಬೆಳೆದ ಕಬ್ಬಿಗೆ ರೇಟು ತುಂಬಾ ಚೆನ್ನಾಗಿ ಬಂತು, ಕೈ ತುಂಬ ಹಣಾನು ಬಂತು. ಈ ನನ್ನ ತಮ್ಮನ ಓದಿಗಾಗಿ ತಮ್ಮ ಕಡೆ ತೆಗೆದುಕೊಂಡ ಸಾಲವನ್ನು ತೀರಿಸಲು ಬಂದಿದ್ದೇನೆ ಗೌಡ್ರಿ. ಅಬ್ಬಾ, ಅಂತೂ ನೀನು ಈ ವರ್ಷ ಕೃಷಿಯಿಂದ ಖುಷಿಯಾಗಿದ್ದೆ ಅಂದ ಹಂಗಾಯ್ತು. ಅದೆಂತ ಖುಷಿ ಗೌಡ್ರಿ, ಮಳಿ ಚಳಿ ಬಿಸಿಲೆನ್ನದೆ ಜೀವನ ಬಹಳ ಸಣ್ಣ ಆಗ್ತೈತ್ರಿ ಗೌಡ್ರಿ. ಹೀಗಾಗಿ ಮಳಿ ಚಳಿ ಬಿಸಿಲೆನ್ನದೆ ಜೀವನ ಬಹಳ ಸಣ್ಣ ಆಗ್ತೈತ್ರಿ ಗೌಡ್ರಿ. ಈ ನಾನು ದುಡಿದು ಸಣ್ಣಾಗಿ ಅದರಲ್ಲೇ ತ್ರಾಸ ಮಾಡಿಕೊಂಡು ದುಡಿದು ನಿಮ್ಮ ಸಾಲ ತೀರ್ಸಾಕತ್ತೀನ್ರಿ ಗೌಡ್ರಿ, ನಿಮ್ಮ ಸಾಲ ತೀರ್ಸಾಕತ್ತೀನಿ. ಸೀತಾ, ಗೌಡ್ರೆ, ಸೀತಾ, ಇವರ ಸಾಲ ಎಷ್ಟಾಗಿದೆ ನೋಡು. ಗೌಡ್ರ 20 ಲಕ್ಷ. ಒಂದು ಜೀರೋ ಹೆಚ್ಚಾಗೈತ್ರಿ. ಸರಿ ಲೆಕ್ಕ ಹಾಕೋ. 2,48,000 ಆಗೈತೆ ನೋಡ್ರಿ ಗೌಡ್ರ. ಆಯ್ತು, ಚುಕ್ತಾ ಮಾಡಿಬಿಡ್ರಿ, ಇದು ತೆಗೆದುಕೊಳ್ರಿ ಹಣವನ್ನು. ಆಯ್ತು, ಚುಕ್ತಾ ಮಾಡಿ ಪೇಡತ್ ಮಾಡಿ ನೋಡ್ಪ ಧರ್ಮಣ್ಣ, ನೋಡಿ ಮತ್ತೆ. ಸರಿ ಆಯ್ತು, ನಾನಿನ್ನು ಬರ್ತೀನಿ ಗೌಡ್ರಿ. ಮತ್ತೆ ಇನ್ನೊಮ್ಮೆ ಯಾವಾಗಲೂ ಬೇಕಾದ್ರೆ ಬಾ, ಗೌಡ್ರ ಹಳ್ಳ ಹಚ್ಬಿಡ್ತಾರೆ. ಆಯ್ತು ರೀ ಗೌಡ್ರಿ, ನಾನಿನ್ನು ಬರ್ತೀನಿ ಗೌಡ್ರಿ. ಶಶಿಧರ, ಬಾರಪ್ಪ ಹೋಗೋಣ. ಇಲ್ಲಣ್ಣ, ನೀವು ನಡೆಯಿರಿ, ನಾನು ಆಮೇಲೆ ಬರ್ತೀನಿ. ಅಮ್ಮ, ದೊಡ್ಡವರ ಮನೆಯಲ್ಲಿ ಹಾಗೆ ಬಹಳ ಹೊತ್ತು ನಿಲ್ಲಬಾರ್ದಪ್ಪ, ನಿಲ್ಲಬಾರ್ದು. ಬಾರಪ್ಪ ಹೋಗೋಣ. ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆದನಲ್ಲ, ಅದರ ಬಗ್ಗೆ ಸ್ವಲ್ಪ ಮಾತನಾಡಬೇಕಾಗಿದೆ. ಇವರು ನಮ್ಮ ಭಾಗದ MLA ಅಲ್ವಾ, ನೀವು ನಡೆಯಿರಣ್ಣ, ನಾನು ಆಮೇಲೆ ಬರ್ತೀನಿ. ಸರಿ ಆಯ್ತಪ್ಪ, ನೀನು ಬೇಗ ಮನೆ ಕಡೆ ಬಂದ್ಬಿಡು. ಛೆ, ಏಯ್, ನನ್ನ ಮುಖ್ಯವಾದ ಕೆಲಸಕ್ಕೆ ಇವರಿಬ್ಬರು ಸೇರಿ ಬಂದಾರ್ತ. ನಾನು ಕೇಳಿದ್ರೆ ಏನು ಅವನು ಹೇಗೆ ಏನು ಕೇಳಿದ್ರೆ ಹಾಗೆ ಕಳಿಸಿಬಿಟ್ರಲ್ಲ. ಬರೋದು ಬಂದಾನ, ನಮ್ಮ ಭೂಮಿ ವಿಷಯ ಹೇಳ್ತಾನ, ಇಲ್ಲ ಇವನ್ ಲಗ್ನ ಸಮಾಚಾರ ಕೇಳ್ತಾನಂದ್ರ ಇದೇನಾತು ತಮ್ಮ ನಿನ್ನ ಕೆಲಸ? ಇನ್ನೊಬ್ಬ ಅವನು ಶಿವಪೂಜಾ ಕಾಡಿಗೆ ಬಿಟ್ಟಂಗೆ ಒಟ್ಟು ಹೊಲೆ ಮಲೆ ಬರತ್ತಿಪ್ಪ. ಏನು ಅನ್ನೋದು ಪಟ ಒಮ್ಮೆ ಒಟ್ಟೆ ಹೇಳೇ ಬಿಡ. ಇಲ್ಲ ಅಂದ್ರ ತಮ್ಮ, ಇಲ್ಲ ಅಂದ್ರ ನೀನೇ ನಿಮ್ಮನ್ನ ಕರೆಸಿ ಕೆರೆಯಲ್ಲಿ ಹೊಡೆದು ಬುದ್ಧಿ ಹೇಳು. ಆಮೇಲೆ ನನ್ನ ತಂಗಿಯನ್ನು ಮದುವೆ ಆಗ್ಬಿಡು, ಎಲ್ಲ ಓಕೆ ಆಗುತ್ತೆ. ಏನಂತೀಯ? ಇದರ ಬಗ್ಗೆ ನಾವಿಬ್ರು ಸೇರಿ ಆಗ್ಲೇ ಹೇಳಿದ್ದಾಗಿದೆ. ಇವತ್ತೇ ಆ ಸ್ಟ್ರೈಕ್ ಕೊನೆಯಾಗುತ್ತೆ. ಅದು ಇವತ್ತೇ ಕೊನೆ ಆಗದಿದ್ದರೆ ಅವನ ತಾರೀಕು ನಾವು ಕೊನೆಯದು ಮಾಡ್ತೀವಿ. ಎರಡು ಸುಮ್ಮನಿದ್ರಲ್ಲಿ ಬೇಬರ್ಸಿ. ಈ ಶಶಿ ಮೇಲೆ ನಮ್ದು ವಿಶ್ವಾಸ ಐತಿ. ನೋಡಕ್ಕೆ ಹುಡುಗನು ಗೌಡ್ರ ಪಾಡಿದ್ದಂಗೆ ಅದಾನ. ಯಾಕೋ ಕುದುರೆಗತ್ತೆ ಹುಂಕುರ್ಸಾಕತೈತಿ. ಪಟ್ಟೆ ಅವನು ಕೇಳಿ ಏನ್ರಿ ಅವ್ನು ಸರ್ಚ್ ಮಾಡಿಬಿಟ್ಟು, ಹಾಂ ಶಶಿ, ನಮ್ಮ ಲಕ್ಷ್ಮಣ ಮದುವೆ ಆಗ ನಿಮ್ಮ ಅಣ್ಣ ಧರ್ಮಣ್ಣದ ಒಪ್ಪಿಗೆ ಐತೇನಪ್ಪ? ಒಪ್ಪಿಗೆ ತಗೊಂಡೆ ಇಲ್ಲಿಗೆ ಬಂದಿದ್ದೇನ್ರಿ. ನೀವು ಕೇಳ್ರಿ ಆ ಲಕ್ಷ್ಮಿಗೆ. ಸೀತಾ, ಯಾಕೋ ಹುಡುಗ ಅವಸರ ಮಾಡಾಕತ್ತಿಲ್ಲ. ಸೀತಾ, ಹಾಂ, ಇವನ್ ಎದುರಿಗೆ ಕೇಳಿಸ್ಬಿಡೋನು. ಕೇಳ್ಸುನ್ ತಂಗಿ ಲಕ್ಷ್ಮಿ, ಬಾರಮ್ಮ ಇಲ್ಲಿ. ಯಾಕಲ್ಲ ಅರ್ಜೆಂಟಾಗಿ ಕರೆದಿಲ್ಲ? ಏನು ಕೆಲಸ? ಏನಿಲ್ಲಮ್ಮ, ನಿನ್ನ ಮದುವೆ ಆಗೋ ಗಂಡು ನೋಡಿಲ್ಲ. ಇವನನ್ನ ನೋಡಿ ನಾನು ಏನನ್ನ ಮಾಡಲಿ? ಏನಿಲ್ಲಮ್ಮ, ಇಬ್ಬರು ಕೂಡ ಅಂಡಾಡ್ರಲ್ಲಿ ಹೋಗಿ. IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ ಇವನು, ಮದುವೆ ಆಗ್ಬೇಕು ನೀನು. ಅವನು ಇನ್ಸ್ಪೆಕ್ಟರ್ ಆದ್ರೇನು, ಕಲೆಕ್ಟರ್ ಆದ್ರೆ ನಾನು ಮಾತ್ರ ಇವನ ಮದುವೆ ಆಗೋದಿಲ್ಲ. ಹಂಗಲ್ಲಮ್ಮ, ನೀ ನನ್ನ ಮುದ್ದಿನ ತಂಗಿ ಅಲ್ವಾ? ನಾನು ನಿನಗೆ ಮಲ ತಂಗಿ ಎಂಬುದು ಇಡೀ ಊರಿಗೆನೆ ಗೊತ್ತಿದೆ. ನೋಡೋಣ, ನಾನು ಮದುವೆ ಆಗೋ ಗಂಡು ಬೇರೆ ಇದ್ದಾನೆ ಅಂದಾಗ
ನನಗೆ ತಿಳಿಯದೆ ನೀನು ತಲೆ ಕಳಿಸಿದ ಅವನ್ಯಾವ ಸೂರ? ಹೇಗೆ ಅದ ಅವನು ಯಾರು? ಅವನು ಬೇರೆ ಇದ್ದಾನೆ ಅಂತ ಹೇಳಿದ್ನಲ್ಲ. ಇದೇ ಲಾಸ್ಟ್, ಇದೇ ಫಸ್ಟ್. ಇವನನ್ನ ಮದುವೆ ಆಗೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಏ ಲಕ್ಷ್ಮವ್ವ, ಹುಡುಗಿಗೆ ಏನು ಕಡಿಮೆ ಆಗೈತಿ? 10 ಎಕರೆ ಹೊಲ ಐತಿ, ಕಬ್ಬಿನ ತೋಟ ಐತಿ, ಯಾರು ಕಬ್ಬಿನ ಅಂಗಡಿ ಮಾಲಕದ ನಾವು. ಸುಮ್ಮ ಕಾಮಗ ಲಗ್ನ ಆಗಿ ನಮ್ಮ ಬಾಬಮ್ಮಗೆ ಒಂದು ಪತ್ರ ಕೊಡ್ತಾನು, ಸುಮ್ಮ ಮದುವೆ ಆಗೋಣ. ನನಗೆ ತಿಳಿಯದ ನನ್ನ ತಂಗಿ ಕಲಿ ಕಾಡಿಸಿದ ಅವನ್ಯಾವ ಬಡಕೊಂಡೆ? ಹೇ ಮಾಂತ್ರಿಕ, ನಮಸ್ಕಾರ ವೀರನ ಗೌಡರಿಗೆ. ವೆಲ್ಕಮ್ ಮಿಸ್ಟರ್ ಮನೋಹರ್, ವೆಲ್ಕಮ್. ಸ್ವಲ್ಪ ತಾಳ್ಮೆ ಇರಲಿ ಗೌಡ್ರೆ. ನಿಮ್ಮ ತಂಗಿಯ ತಲೆ ಕೆಡಿಸಿದವನು ಬೇರೆ ಯಾರೂ ಅಲ್ಲ, ಅವನು ನಿತ್ಯ ನಿಮ್ಮ ವೈರತ್ವದಲ್ಲೇ ಇದ್ದಾನೆ. ಅಂದರೇನಿದು ಮನೋಹರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿ ಮೈ ಮುಟ್ಟಿ ಅವಳ ತಲೆ ಕೆಡಿಸಿದ ಅವನ್ಯಾವ ಸೂರ? ಅವನೇ ಗೌಡ್ರೆ, ನಿಮ್ಮ ಕಡುವೈರಿ ಕುರುಗಾರ ಬೀರ. ಏ ಬೀರ, ನನ್ನ ತಂಗಿ ಕಲಿಸಿ. ಹಾ, ಇದನ್ನೇನು ಹೇಳ್ತೀರಿ? ನಾನು ನಂಬಲು ಸಾಧ್ಯವಿಲ್ಲ. ಇದನ್ನು ನಾನು ನಂಬಲು ಸಾಧ್ಯವಿಲ್ಲ. ನೀನು ಸುಳ್ಳು ಹೇಳ್ತಿರುವೆ. ನಾನು ಯಾಕೆ ಸುಳ್ಳು ಹೇಳಿ ಗೌಡ್ರೆ? ನಿಮ್ಮ ತಂಗಿ ಅವನು ಹಾಡಿ ಕುಣಿದು ಕುಪ್ಪಳಿಸುವಾಗ ಅವರದೊಂದು ಫೋಟೋ ನಿಮ್ಮ ಮೊಬೈಲ್ಗೆ ಭಾವಚಿತ್ರವನ್ನು ಕಳಿಸಿದ್ದೀನಿ, ತೆಗೆದು ನೋಡಿ. ನಾನು ಇದನ್ನೇನು ನೋಡುತ್ತಿರುವೆ? ಈ ಭಾವಚಿತ್ರದಲ್ಲಿರುವುದು ನಿಜವೇ? ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ, ಎಪ್ಪಟ್ಟಿನ ಬೀರೆಯಲ್ಲಿ. ಮನೋಹರ ಮನೋಹರ ಮನೋಹರ, ಈಗೇನು ಮಾಡಲಿ? ಈಗಲೇ ಅವನ ಹಿಡಿದು ತರಿಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಲ? ಇಲ್ಲ, ಅವರ ಮನೆಗೆ ಬೆಂಕಿ ಹಿಡಿದಿಲ್ಲ. ಏನು ಮಾಡಲಿ? ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ, ಕೊಟ್ಟಿದ್ದೇ ಅಂತಿಮ ತೀರ್ಪು. ಆಯುಷ್ಯದ ಅವಧಿ ಮುಗಿದಿರೋ ಅವನಿಗೆ ಇನ್ನು ಸಮಯ ಬೇಡ ಗೌಡ್ರೆ. ತಾಳ್ಮೆ ಎಂಬುದು ತಪ್ಪಿ ನಿಮ್ಮ ಬಾಳ ಬಳ್ಳಿ ಹರಿದು ಹೋಗುತ್ತಿರುವಾಗ ಇನ್ನು ತಡ ಮಾಡಬೇಡಿ, ನನಗೆ ಅಪ್ಪಣೆ ಮಾಡಿಬಿಡಿ. ಅಂದ್ರ ಅವನ ಕತೆ ಮುಗಿಸಿ ಶಶಿ ತಿಥಿ ಮಾಡ್ಕೊಂತ ಹೇಳ್ಬಿಡ್ನು. ಸೀತಾಪತಿ, ಅವಸರದಲ್ಲಿ ಆ ವಿಷಯಕ್ಕೆ ಕೈ ಹಾಕಿ ಅವಸಾನವನ್ನು ತಂದುಕೊಳ್ಳಬೇಡಿ. ನಿಮ್ಮ ತಂಗಿ ಈ ಶಶಿಯನ್ನ ಬಿಟ್ಟು ಅವನ ಕೈ ಹಿಡಿದರೇನಾಯಿತು? ಅವರ ಮದುವೆಯೂ ಕೂಡ ಆಗಿರಬೇಕು. ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಆ ಬೀರ ನಿಮ್ಮ ಮನೆಗೆ ಬರಬೇಕು. ಅವನ ಹೆಣ ನಿಮ್ಮ ನಡುಮಣಿಯಲ್ಲಿ ಬೀಳಬೇಕು. ಆಗೆಲ್ಲ ನಾವು ಕೈಸಿ ನಗಬೇಕು. ಹೌದಾ? ಅದೇನಂದು ಬೇಗ ಹೇಳ ಮನೋಹರ. ನನ್ನ ತಾಳ್ಮೆ ಎಂಬುದು ತಾಳ ತಪ್ಪಿಸಿ ಹಾವಿನ ಹೆಡೆ ಹತ್ತಾಗ್ತಿದೆ. ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ಹೇಳಿ ನನಗೊಬ್ಬ ತಂಗಿ ಇದ್ದಾಳೆ ಗೌಡ್ರೆ. ಅವಳನ್ನು ಈತನಿಗೆ ಕೊಟ್ಟು ಮದುವೆ ಮಾಡಿ ಬಿಡೋಣ. ನಿನ್ನ ತಂಗಿಯನ್ನ ಇವಂಗ ಕೊಟ್ರ ನನ್ನ ಸೇಡ ಆಗ್ತಿರ್ಬೇಕು ಮನೋಹರ. ನಿಮ್ಮ ಸೇಡಷ್ಟ ಅಲ್ಲ ಗೌಡ್ರೆ, ನಿಮ್ಮ ಆಸೆಯು ಎಲ್ಲ ಈಡೇರುತ್ತೆ. ಭಾಳ ಬಿಗಿ ಹಿಡಿದು ಪಟ್ಟ ಸಲ್ಲು ಬಿಟ್ಟು ಹೇಳ. ನನ್ನ ತಂಗಿ ಹಾಗೆ ಎಲ್ಲವನ್ನು ಮಾಡುತ್ತಾ ಹೋಗೋಣ. ಮೊದಲು ಗೌಡ್ರ ಕೆಲಸ ಮುಗಿಲಿ. ಯಾಕಂದ್ರೆ ನಾವು ಈ ವಿಷಯ ಇವರ ಮುಂದೆ ಮಾತಾಡೋಕ್ಕಾಗುದಿಲ್ಲ. ಗೌಡ್ರ ಕೆಲಸ ಗೌಡ್ರ ಮಾಡ್ಲಿ, ನಮ್ಮ ಕೆಲಸ ನಾವು ಮಾಡೋಣ. ಏನಂತೀರಿ ಸೀತಾಪತಿ ಅವರೇ? ಬಗರಿಗೆ ಗಿಚ್ಚುವಾಗ ಹೋಗೋದು ನೋಡಿ ಗೌಡ್ರ, ಇದೊಂದು ಲೆಕ್ಕಕ್ಕೆ ಬರಬರಿನೇ ಐತ್ರಿ. ಹೌದಾ? ಸರಿ,
ಬನ್ನಿ ಹಾಗಾದ್ರೆ ಮುಂದೆ ಏನು ಮಾಡಬೇಕೆನ್ನುವುದನ್ನು ನಿಮಗೆ ಎಲ್ಲ ತಿಳಿಸಿಕೊಡುತ್ತೇನೆ. ಹಾ ಶಶಿ, ಏನಂತೀಯ? ಮಾತು ಕೊಟ್ಟಾಗಿದೆ, ಮುಂದಿನ ಕಾರ್ಯ ನಡೆಯಲಿ. ಗೌಡ್ರ, ಇನ್ನು ಲಕ್ಷ್ಮಣ್ ಬೆಕ್ಕ ಮಾಡಿ ಹಂದ್ರ ಹಾಕಿಬಿಟ್ಟು ನಡ್ರಿ ಇನ್ನು. ಸರಿ, ಹಾಗೆ ಮಾಡೋಣ ನಡೆ.